ಸರ್ ಹೇಳಿ ಸರ್, ನಿಮ್ಮ ಹೆಸರು? ಸರ್ ರಮೇಶ್ ಅಂತ ಹೇಳಿ, ಹಾಸಂದಿ ಶಾಲೆಯಲ್ಲಿ ನಾನು ಹಿಂದಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು ನನ್ನ ದತ್ತು ಮಗ ಸರ್ ಅವನು. ನನ್ನ ದತ್ತು ಮಗ ಅಂದರೆ ಅವ್ರ ಅಪ್ಪಾಜಿ ನಮ್ಮ ಶಾಲೆಗೆ ಬಂದರು. ಸೊ ಅವ್ರು ತೀರ್ಕೊಂಡು ನಂತರ ಅನುಕಂಪದ ಹುದ್ದೆ ಬೇರೆ ಕಡೆ ನಮ್ಮ ಶಾಲೆಯಿಂದ ಅವನಿಗೆ ಅವನು ನಮ್ಮ ಶಾಲೆಯಲ್ಲಿ ತೊಗೊಳ್ತೀವಿ ಕೆಲಸಕ್ಕೆ ಅಂದರು. ಬೇಡ ಅಂತ ನಮ್ಮ ಶಾಲೆಯಿಂದ ಅವನ್ನ ಹೊರಗಡೆ ಕರ್ಕೊಂಡೋದೆ ನಾನು. ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ಇದ್ದಿದ್ದು ಜವಾನ್ ಪೋಸ್ಟ್ ಒಂದೇ. ಆ ಹುಡುಗ BCom ಮಾಡಿದ್ದೆ. ಮತ್ತು ಅವನಿಗೆ ಒಳ್ಳೆ ಸ್ಪೋರ್ಟ್ಸಲ್ಲಿ ಇದ್ದಿದ್ದಕ್ಕೆ ನಾವೇನು ಮಾಡಿದೆ, ನಾನು ಹೊರಗಡೆಗೆ ತೊಗೊಂಡೋಗಿ ಗರ್ಜೆ ಸ್ಕೂಲಲ್ಲಿ ಈ ಲೋಹಿತ್ ಸರ್ ಕಡೆಯಿಂದ ಇದು ಮಾಡಿಬಿಟ್ಟು ಅವ್ರಿಗೆ ಪ್ರಪೋಸ್ ಮಾಡಿ ಆ ಹುಡುಗನಿಗೆ ಕೆಲಸ ಕೊಡಿಸಿದ್ವಿ. ಕೆಲಸ ಕೊಡಿಸಿದ ನಂತರ ಸುಮಾರು ದಿನಗಳು ನನ್ನ ಒಡನಾಟದಲ್ಲಿ ಇದ್ದಾನೆ ಸರ್. ನಂತರ ಮದುವೆ ಮಾಡಬೇಕು ಅಂತೇಳಿ ಸಹ ಮೊನ್ನೆ ಪ್ರಪೋಸಲ್ ತೊಗೊಂಡು ಬಂದಿದ್ವಿ. ಸರಿ ಸಹ ಆಗ್ತೀನಿ ಸಹ ಮದುವೆ ಅಂತ. ನಿನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಏನಂದರೆ, ನಮ್ಮ ಹೆಡ್ ಮಾಸ್ಟ್ರು ಸೈಟ್ ಕೊಡ್ತೀವಿ ಅಂದರು. ನನ್ನ ಮಗನಿಗೆ ಬೇಕು ಸೈಟು ಅಂತಂದೇಳಿ ನಿನ್ನೆ ಸೈಟನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಿ ಸರ್ 5:15 ಪರ್ಚೇಸ್ ಮಾಡಿದ್ವಿ. ನಂತರ 8 ಗಂಟೆಗೆ ಅವನಿಗೆ ಫೋಟೋನ ಹಾಕಿದ್ದಾನೆ. 5:15 ಫೋಟೋ ಹಾಕಿದೆ. ಸೊ 8:45 ಫೋನ್ ಮಾಡಿದೆ, ಫೋನ್ ಪಿಕ್ ಮಾಡಲಿಲ್ಲ. ನಾಳೆ ಈ ಥರ ಪ್ಲಾನ್ ಮಾಡೋಣಪ್ಪ, ನಿನಗೆ ಲಾಂಗ್ ಟರ್ಮ್ ಇರೋದ್ರಿಂದ ಪರ್ಚೇಸಿಂಗ್ ವಿತ್ ಕನ್ಸ್ಟ್ರಕ್ಷನ್ ಮಾಡ್ಕೊ, ನೆಕ್ಸ್ಟ್ ಫ್ಯೂಚರಲ್ಲಿ ಮದುವೆ ಆಗ್ತೀಯಾ ನೀನು ಚೆನ್ನಾಗಿ. ಇಲ್ಲ ಸರ್, ನನಗೆ ನನ್ನ ಫ್ರೆಂಡ್ ಸರ್ಕಲ್ಲು ಅಜ್ಜಂಪುರದಲ್ಲಿದೆ, ನಾನು ಅಜ್ಜಂಪುರದಲ್ಲಿ ಇರ್ತೀನಿ ಸರ್ ಅಂತಾನೆ. ಭಾಳ ಎಲ್ಲ ಮನೆ ಕಟ್ಟಬೇಕಂತ ಆಸೆಗೆ ಇತ್ತು ಸರ್, ಖಂಡಿತ ಇತ್ತು. ಮನೆ ಕಟ್ಟಬೇಕು, ನಂತರ ಮದುವೆ ಆಗಬೇಕು, ಎಲ್ಲ ನಾವೇನು ಪ್ಲಾನ್ ಮಾಡ್ತಿದ್ದೋ ಆ ಪ್ಲಾನ್ ಪ್ರಕಾರ ಅವ್ನು ನಡ್ಕೊಂಡು ಹೋಗ್ತಿದ್ದ. ಈಗ ನನಗಿಂತ ಅವನು ಏನೇ ಇದ್ದಿದ್ರು ಒಡನಾಟ, ಭಾಳ ಒಡನಾಟ ಅಂದರೆ ಅಜ್ಜಂಪುರ ಜನತೆ, ಅಜ್ಜಂಪುರ ಅಲ್ಲಿರ್ತಕ್ಕಂಥ ಅವನ ಸ್ನೇಹಿತರು. ಇವತ್ತು ಅವ್ನು ಇಷ್ಟೆಲ್ಲ ಗಳಿಸಿದಂದ್ರೆ ಅದಕ್ಕೆಲ್ಲದು ಅವನ ಕಾರಣ. ಅವನಲ್ಲಿ ಪ್ರತಿಭೆ ಇತ್ತು, ಆ ಪ್ರತಿಭೆಯನ್ನು ಅವ್ರು ಹೊರಗೆ ತಂದರು. ಇವತ್ತು ನಾವೆಲ್ಲರಿಗೂ ಸಹ ಅಜ್ಜಂಪುರ ಜನತೆಗೂ ಮತ್ತು ಇಡೀ ನಮ್ಮ ತಾಲೂಕಿಗೆ ತುಂಬಲಾರದ ನಷ್ಟ ಸರ್, ತುಂಬಲಾರದ ನಷ್ಟ. ಅದನ್ನ ನಾವು ಹೇಳ್ಕೊಳಕ್ಕೂ ಸಹ ಆಗಲ್ಲ. ದತ್ತು ಮಗನ ಕಳ್ಕೊಂಡಂತಹ ನೋವಿದೆ ನನಗೆ. ಮತ್ತೆ ಸರ್ ಓಕೆ. ಓಕೆ.